ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟೆಕ್ಕಿ ಪೂಜಾ ದತ್ತ ಸಾವಿನ ಸುತ್ತ ಹಲವು ಅನುಮಾನಗಳಿದೆ. ಈ ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಗಿಳಿದಾಗ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಾಗಾದ್ರೆ ಏನದು? ಟೆಕ್ಕಿ ಪೂಜಾ ದತ್ತ ಅನುಮಾನಾಸ್ಪದ ಸಾವಿನ ಬೆನ್ನಹತ್ತಿದ್ದಾರೆ ಪೊಲೀಸರು. ಅವರಿಗೆ ಶಾಕ್ ಎದುರಾಗಿದೆಯಂತೆ. ಟೆಕ್ಕಿ ಪೂಜಾ ದತ್ತ ಸಾವಿಗೂ ಮುನ್ನ ಏನ್ ಮಾಡಿದ್ರು ಗೊತ್ತಾ? ಟೆಕ್ಕಿ ಪೂಜಾ ದತ್ತ ಅನುಮಾನಾಸ್ಪದ ಸಾವಿನ ಬೆನ್ನಹತ್ತಿದ್ದಾರೆ ಪೊಲೀಸರು. ಅವರಿಗೆ ಶಾಕ್ ಎದುರಾಗಿದೆ. ಟೆಕ್ಕಿ ಪೂಜಾ ದತ್ತ ಸಾವಿಗೂ ಮುನ್ನ ಆಕೆ ಏನು ಮಾಡಿದ್ಲು? ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ಇಂಟ್ರೆಸ್ಟಿಂಗ್ ವಿಷಯ. ನಗರದ ಖಾಸಗಿ ಕಂಪನಿಯಲ್ಲಿ ಟೆಕ್ಕಿ ಹಾಕಿ ಜಾರ್ಖಂಡ್ನ ಪೂಜಾ ಕೆಲಸ ಮಾಡುತ್ತಾರೆ. ಕಳೆದ 1 ವರ್ಷದ ಹಿಂದೆ ಮಾತ್ರ ಕೆಲಸಕ್ಕೆ ರಿಸೈನ್ ಮಾಡಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿರ್ತಾರೆ ಪೂಜಾ. ಹೊಸ ಸಿಮ್ ಹಾಕಿಸ್ಕೊಂಡು ಯಾರ ಸಂಪರ್ಕಕ್ಕೂ ಕೂಡ ಪೂಜಾ ದತ್ತ ಸಿಕ್ಕಿರ್ಲಿಲ್ವಂತೆ. ಮನೆಯವರು, ಸ್ನೇಹಿತರು ಯಾರನ್ನ ಕೂಡ 1 ವರ್ಷದಿಂದ ಈಕೆ ಸಂಪರ್ಕನೇ ಮಾಡಿಲ್ಲ. 3 ತಿಂಗಳ ಹಿಂದೆ ಈಗ ಬೇರೆ ಕಂಪನಿಯಲ್ಲಿ ಆಕೆ ಕೆಲಸ ಮಾಡಿಕೊಂಡು ಒಂದು ಮನೆ ಬಾಡಿಗೆ ಪಡೆದುಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರವನ್ನ ಪೊಲೀಸರು ಈಕೆಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಾಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. 15 ದಿನಕ್ಕೊಮ್ಮೆ ಪಲ್ಲವಿಯನ್ನ ಪ್ರಮುಖವಾಗಿ ಈಗ ಏನು ಪೂಜಾ ದತ್ತ ಇದ್ದಾಳೆ, ಆಕೆಯನ್ನ 15 ದಿನದ ಹಿಂದೆ ಯಾರಾದ್ರೂ ಸಂಪರ್ಕ ಮಾಡಿದ್ರ, ಆಕೆಯ ಮನೆಗೆ ಯಾರಾದ್ರೂ ಬಂದು ಹೋಗಿದ್ರ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಆಗಾಗ ಬಂದು ಹೋಗ್ತಿದ್ದು ಬಿಟ್ರೆ ಸ್ಥಳೀಯರಾಗ್ಲಿ ಅಥವಾ ಸ್ನೇಹಿತರಾಗ್ಲಿ ಕುಟುಂಬಸ್ಥರಾಗ್ಲಿ ಯಾರು ಕೂಡ ಆಕೆಯ ಸಂಪರ್ಕದಲ್ಲೇ ಇರ್ಲಿಲ್ಲ ಕಳೆದ 1 ವರ್ಷದಿಂದ ಅನ್ನುವಂತಹ ವಿಚಾರವನ್ನ ಪೊಲೀಸರು ತನಿಖೆ ಮಾಡಿದಾಗ ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ಇಲ್ಲಿರೋದು ಪ್ರಶ್ನೆ, 1 ವರ್ಷದಿಂದ ಯಾಕೆ ಕುಟುಂಬಸ್ಥರ ಸಂಪರ್ಕಕ್ಕೆ ಆಕೆ ಬಂದಿರಲಿಲ್ಲ? ಹಳೆಯ ಕಂಪನಿ ಬಿಟ್ಟಾಗೂ ಕೂಡ ಆಕೆಗೆ ಏನಾದ್ರೂ ಸಮಸ್ಯೆ ಆಗಿತ್ತಾ? ಯಾಕೆ ಸಿಮ್ ಕಾರ್ಡ್ ಅನ್ನ ಚೇಂಜ್ ಮಾಡಿದ್ಲು? ಯಾಕೆ ಸ್ನೇಹಿತರ ಸಂಪರ್ಕಕ್ಕೆ ಬಂದಿರಲಿಲ್ಲ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳ ಆಳವಾಗಿ ಪೊಲೀಸರು ಈ ವಿಚಾರದಲ್ಲಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಸದ್ಯದ ತನಿಖೆಯಲ್ಲಿ ಕೊಲೆಯಾಗಿರುವ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ವಂತೆ. 1 ವರ್ಷದ ಸಿಡಿಆರ್ ರಿಪೋರ್ಟ್ ಮಾಹಿತಿ ಕಲೆ ಹಾಕುವುದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಇಂದು ಟೆಕ್ಕಿ ಪೂಜಾ ದತ್ತಾಳ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ಕೂಡ ಆಗಿದೆ. ಬೆಂಗಳೂರಿಗೆ ಪೂಜಾ ದತ್ತ ಪೋಷಕರು ಆಗಮಿಸಿದ್ದಾರೆ ಸದ್ಯ ಅನ್ನೋದರ ಡೀಟೇಲ್ಸ್ ಇದು. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆಯಂತೆ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ. ಮರಣೋತ್ತರ ಪರೀಕ್ಷೆಯ ನಂತರ ಸಾವಿನ ಅಸಲಿ ಕಾರಣ ಬೆಳಕಿಗೆ ಬರಬಹುದು. ಸದ್ಯದ ತನಿಖೆಯಲ್ಲಿ ಕೊಲೆಯಾಗಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಪ್ರಾಥಮಿಕವಾಗಿ ಸಿಕ್ಕಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಿರೀಶ್, ಆಗಾಗ ಒಬ್ಬ ವ್ಯಕ್ತಿ ಮನೆಗೆ ಬಂದು ಹೋಗ್ತಿದ್ದು ಬಿಟ್ರೆ ಆಕೆ ಯಾರ ಕುಟುಂಬಸ್ಥರು, ಸ್ನೇಹಿತರ ಜೊತೆ ಕೂಡ ಸಂಪರ್ಕದಲ್ಲಿ ಇರಲಿಲ್ಲ ಅನ್ನುವಂತಹ ವಿಚಾರ. ಈಗ ಮೇಲ್ನೋಟಕ್ಕೆ ಆಕೆಯನ್ನ ಕೊಲೆ ಮಾಡಿರೋ ಬಗ್ಗೆ ಸಾಕ್ಷ್ಯಗಳಿಲ್ಲ, ಬಟ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಾದ್ರೂ ಏನ್ ಮೋಟಿವ್ ಇತ್ತು, ಏನ್ ಕಾರಣ ಇತ್ತು, ಅದು ಕೂಡ ಗೊತ್ತಾಗ್ಬೇಕಲ್ವಾ? ಆ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಹೆಂಗ್ ಹೋಗ್ತಾ ಇದೆ, ಇವತ್ತೇನ್ ಡೆವಲಪ್ಮೆಂಟ್ ಆಗಬಹುದು ಈ ಪ್ರಕರಣದಲ್ಲಿ ಅಂತ? ಶ್ರುತಿ, ಖಂಡಿತವಾಗಿಯೂ ಜಾರ್ಖಂಡ್ ಮೂಲದ ಟೆಕ್ಕಿ ಏನಿದ್ರು ಅವರು ಪೂಜಾ ದತ್ತ ಬೆಂಗಳೂರಿನಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಾಗಿದ್ರು. ಅದೇ ರೀತಿ ಸುಮಾರು 6 ತಿಂಗಳ ಹಿಂದೆ ಅವರು ಕೆಲಸವನ್ನ ಬಿಟ್ಟಿದ್ರಂತೆ. ಅದಾದ ನಂತರದಲ್ಲಿ ಯಾರ ಸಂಪರ್ಕಕ್ಕೂ ಬಾರದೆ ಒಬ್ಬರೇ ತಮ್ಮ ಪಾಡಿಗೆ ಜೀವನವನ್ನ ಮಾಡ್ತಾ ಇದ್ರು. ತರಕಾರಿ ತರೋದಕ್ಕೆ ಹೋಗಿ ಬಂದು ಬಾಗಿಲನ್ನ ಹಾಕೊಂಡಿದ್ದೆ, ಆದ್ರೆ ಖಂಡಿತವಾಗಿ ಅವರು ಬಾಗಿಲನ್ನ ತೆರೀತಾ ಇರಲಿಲ್ವಂತೆ. ಅದೇ ರೀತಿ ಎಲ್ಲ ಮಾಹಿತಿಯನ್ನ ಖುದ್ದು ಮನೆಯ ಮಾಲೀಕರೇ ನೀಡಿದ್ದಾರೆ. ಇನ್ನು 2ನೇ ವಿಚಾರವನ್ನು ನಾವು ನೋಡ್ತಾ ಹೋದ್ರೆ ಆಕೆ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ಲು ಅಂತ ಅಂದ್ರೆ ಆಕೆಯ ಬಳಿ ಒಂದು ಮೊಬೈಲ್ ಫೋನ್ ಅಥವಾ ಒಂದು ಸಿಮ್ ಕಾರ್ಡ್ ಕೂಡ ಇರಲಿಲ್ವಂತೆ. ಸುಮಾರು 4 ತಿಂಗಳುಗಳಿಂದ ಯಾವುದೇ ರೀತಿಯ ಒಂದು ಮೊಬೈಲ್ ಅಥವಾ ಸಿಮ್ ಅನ್ನ ಆಕೆ ಬಳಸ್ತಾ ಇರಲಿಲ್ವಂತೆ. ಅದು ಸಾಲದು ಎಂಬಂತೆ ಹಳೆ ನಂಬರ್ ಅನ್ನ ಬಿಸಾಕಿ ಆಕೆ ಹೊಸ ನಂಬರ್ ಅನ್ನ ಪರ್ಚೇಸ್ ಅನ್ನ ಮಾಡಿ ಅದರ ಮೂಲಕ ಕೆಲವೊಬ್ಬರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾ ಇದ್ಲು. ಆದ್ರೆ 3 ತಿಂಗಳುಗಳಿಂದ ಆ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ, ಅದನ್ನ ರೀಚಾರ್ಜ್ ಕೂಡ ಮಾಡಿಸಿಲ್ಲ ಎನ್ನುವ ಒಂದು ಅಂಶ ಸದ್ಯ ಏನು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆದ್ರೆ ಇನ್ನು ವಿಚಾರಣೆ ಮುಂದುವರೆದಂತೆ ಆಕೆಯ ಮನೆಗೆ ಒಬ್ಬ ಹುಡುಗ ಬಂದು ಹೋಗ್ತಿದ್ದ. ಆತ
ಯಾರು ಆತ ಏನು ಎಂಬುದನ್ನ ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆತ ಆಗಾಗ ಮಾತ್ರ ಬರ್ತಾ ಇದ್ದಂತೆ, ಯಾವಾಗಲೂ ಕೂಡ ಬರ್ತಾ ಇರಲಿಲ್ಲ. ಇನ್ನುಳಿದಂತೆ ಆತನಿಗೂ ಕೂಡ ಪೊಲೀಸರು ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಆದರೆ ಇವೆಲ್ಲವಕ್ಕೂ ಅತಿ ಪ್ರಮುಖವಾಗಿ ಕಾಲ್ ಡೀಟೇಲ್ಸ್ ಏನ್ ಹೇಳ್ತೀವಿ ನಾವು, ಅಥವಾ ಸಿಡಿಆರ್ ಅಂತ, ಅದನ್ನ ಪೊಲೀಸರು ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲೇಬೇಕಿದೆ. ಅದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಕಳೆದ 1 ವರ್ಷದ ಸಿಡಿಆರ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ದೆ. ಆದ್ರೆ ಈ ಒಂದು ಸಾವಿಗೆ ಪ್ರಮುಖ ಕಾರಣ ಏನು ಎನ್ನುವ ಒಂದು ಪ್ರಾಥಮಿಕ ಕುರುಹು ಅಲ್ಲಿ ಸಿಗುತ್ತೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನುಳಿದಂತೆ ಪ್ರಸ್ತುತವಾಗಿ ಆಕೆಯ ಒಂದು ಮೃತದೇಹ ಸೆಂಟ್ ಜಾನ್ ಆಸ್ಪತ್ರೆಯಿದೆ ಮಡಿವಾಳದ ಬಳಿ, ಅಲ್ಲಿ ಇದೆ. ಇವತ್ತು ಅವರ ಪೋಷಕರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಈ ಬಗ್ಗೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇಂದು ಆಕೆಯ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಮರಣೋತ್ತರ ಪರೀಕ್ಷೆ ನಂತರ ಆಕೆಯ ಸಾವಿಗೆ ನಿಖರವಾದ ಒಂದು ಕಾರಣ ದೊರಕುವ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಪಕ್ಷದಲ್ಲಿ ಆಕೆ ಏನಾದರೂ ಪಾಯ್ಸನ್ ಅನ್ನು ತೆಗೆದುಕೊಂಡು ಸಾವನ್ನಪ್ಪಿದ್ಲ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ಲ, ಅಥವಾ ಏನು ಈ ಒಂದು ಸಾವಿನ ಹಿಂದೆ ಯಾರಾದರೂ ಭಾಗಿಯಾಗಿದ್ದಾರಾ ಎನ್ನುವ ಎಲ್ಲ ಅಂಶಗಳು ಕೂಡ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರವಷ್ಟೇ ಬಯಲಿಗೆ ಬರುತ್ತೆ. ಶ್ರುತಿ.